ಇನ್ನು ಗದಗ್ನಲ್ಲಿ ಬಡ್ಡಿ ದಂಧೆಕೋರರಿಗೆ ಪೊಲೀಸರು ಶಾಕ್ ಕೊಡುವಂತಹ ಕೆಲಸವನ್ನ ಮಾಡಿದ್ದಾರೆ. ರಿಪಬ್ಲಿಕ್ ಕನ್ನಡದಲ್ಲಿ ವರದಿ ಪ್ರಸಾರವಾಗ್ತಾ ಇದ್ದಂತೆ ಖಾಕಿ ಎಚ್ಚೆತ್ತುಕೊಂಡಿದೆ. ಈ ರೀತಿ ಮಿಂಚಿನ ಕಾರ್ಯಾಚರಣೆಯನ್ನ ನಡೆಸಿದೆ. ದಾಳಿಯ ಬೆನ್ನಲ್ಲೇ ಇಷ್ಟೆಲ್ಲ ಬೆಳವಣಿಗೆ ಆಗಿದೆ. ಗದಗ್ ಬೆಟಗೇರಿ ಅವಳಿ ನಗರದಲ್ಲಿ ಮನೆಗಳ ಮೇಲೆ ರೇಡ್ ಮಾಡಿದ್ದಾರೆ. ಬಡ್ಡಿ ದಂಧೆಕೋರರ ಮನೆಗಳ ಮೇಲೆ ದಿಢೀರ್ ಪೊಲೀಸರ ದಾಳಿಗೆ ಬಡ್ಡಿ ಬಕಾಸುರರು ಬೆಚ್ಚಿ ಬಿದ್ದಿದ್ದಾರೆ. ಫೈನಾನ್ಸರ್ ಮನೆಯಲ್ಲಿ ಸಿಕ್ಕಿದ್ದು ಬರೋಬ್ಬರಿ 26,57,000 ನಗದು, ಹಾಗೇನೆ ಖಾಲಿ ಬಾಂಡ್ಗಳು, ಚೆಕ್ಗಳು ಕೂಡ ಪತ್ತೆಯಾಗಿದೆ. ರಿಪಬ್ಲಿಕ್ ಕನ್ನಡದಲ್ಲಿ ವರದಿ ಪ್ರಸಾರವಾದ ಬೆನ್ನಲ್ಲೇ ಪೊಲೀಸರು ಈ ದಾಳಿಯನ್ನ ನಡೆಸಿರೋದು. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾರೆ ಪ್ರತಿನಿಧಿ ಮಂಜುನಾಥ್ ಈಗ ಫೋನ್ ಸಂಪರ್ಕದಲ್ಲಿ. ಮಂಜುನಾಥ್, ಎಲ್ಲೆಲ್ಲಿ ದಾಳಿ ಆಗಿದೆ, ಏನೆಲ್ಲ ಅಪ್ಡೇಟ್ಸ್ ಕೊಡ್ತೀರಿ? ಹೌದು ಶ್ರೀಪಾದ್, ಇವತ್ತು ಬೆಳ್ಳಂಬೆಳಗ್ಗೆ ರಿಪಬ್ಲಿಕ್ ಕನ್ನಡದಲ್ಲಿ ಕಾನೂನು ಸಚಿವ ಎಚ್ ಕೆ ಪಾಟೀಲ್ ಅವರ ತವರು ಜಿಲ್ಲೆಯಲ್ಲಿ ಅವ್ಯಾಹಿತವಾಗಿ ಮೈಕ್ರೋ ಫೈನಾನ್ಸ್ ದಂಧೆ ನಡೀತಾ ಇದೆ ಅನ್ನೋ ಬಗ್ಗೆ ಸುದ್ದಿ ಬಿತ್ತರಣೆ ಆಗುತ್ತಿದ್ದಂತೆ ಗದಗ್ ಜಿಲ್ಲಾ ಪೊಲೀಸರು ಕೂಡ ಎಚ್ಚೆತ್ತುಕೊಂಡಿದ್ದಾರೆ. ಗದಗ್ ಬೆಟಗೇರಿ ಅವಳಿ ನಗರದ ಬೆಟಗೇರಿ ಬಡಾವಣೆ, ಬೆಟಗೇರಿ ಪೊಲೀಸರು ಮತ್ತು ಶಹರ ಪೊಲೀಸರು 3 ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಭರ್ಜರಿ ಕಾರ್ಯಾಚರಣೆ ಮಾಡಿದ್ದಾರೆ. ಸುಮಾರು 12 ಕಡೆ ಮೈಕ್ರೋ ಫೈನಾನ್ಸ್ ಆಗಿರ್ಬೋದು ಮತ್ತು ಅನಧಿಕೃತವಾಗಿ ಫೈನಾನ್ಸ್ ದಂಧೆ ಮಾಡ್ತಾ ಇದ್ರು, ಇಂಥ ದಂಧೆಕೋರರ ಮೇಲೆ ದಾಳಿ ಮಾಡಿದ್ದಾರೆ. ಇವಾಗ ಸುಮಾರು 12 ಕಡೆ ಏಕಕಾಲಕ್ಕೆ ಸಿಬ್ಬಂದಿಗಳು ದಾಳಿ ಮಾಡಿ ಇವಾಗ 26,56,000 ನಗದು ವಶಕ್ಕೆ ಪಡೆದುಕೊಂಡಿದ್ದಾರೆ. ಅದೇ ರೀತಿಯಾಗಿ ಆ ಖಾಲಿ ಬಾಂಡ್ ಆಗಿರ್ಬೋದು, ಚೆಕ್ ಆಗಿರ್ಬೋದು, ಆದ್ರೆ ಆ ಫೈನಾನ್ಸ್ಗೆ ಸಂಬಂಧಪಟ್ಟಂತ ದಾಖಲಾತಿಗಳನ್ನು ಕೂಡ ವಶಕ್ಕೆ ಪಡೆದಿದ್ದಾರೆ. ಇವರು ಅಧಿಕೃತವಾಗಿ ಕೆಲವು ಬಡ್ಡಿ ದಂಧೆಕೋರರು ದಂಧೆ ಮಾಡ್ತಾ ಇದ್ರೆ, ಇನ್ನೊಂದಿಷ್ಟು ಕೆಲವರು ಅನಧಿಕೃತವಾಗಿ ಕೂಡ ಮಾಡ್ತಾ ಇದ್ರು. ಇದರಲ್ಲಿ ರೌಡಿ ಶೀಟರು ಕೂಡ ಪ್ರಮುಖವಾಗಿ ಇದರಲ್ಲಿ ಇದ್ದಾರೆ ಅನ್ನುವ ಮಾಹಿತಿ ಕೂಡ ಗೊತ್ತಾಗ್ತಾ ಇದೆ. ಅದರಲ್ಲೂ ಪ್ರಮುಖವಾಗಿ ದರ್ಶನ್ ಆಗಿರ್ಬೋದು, ಉಮೇಶ್ ಸುಂಕದ್, ಉದಯ್ ಸುಂಕದ್, ಮಾರುತಿ ಮುತಗಾರ್, ಶಿವರಾಜ್ ಹಂಸ್ನೂರ್, ವಿಜಯ್ ಸೋಳಂಕಿ, ಶ್ಯಾಮ್ ಸೇರಿದಂತೆ ಹಲವು ಜನರು ಕೂಡ ಇದರಲ್ಲಿ ರೌಡಿ ಶೀಟರ್ಗಳಿದ್ದಾರೆ. ಇವರು ಕೂಡ ದಂಧಿ ಅಂದ್ರೆ ಬಡ್ಡಿಗೆ ಯಾರು ಹಣ ವಸೂಲಿ ಕೊಟ್ಟಿರ್ತಾರೆ ಅವರ ಕಡೆ ವಸೂಲಿ ಮಾಡಲು ಬಡ್ಡಿ ದಂಧೆಕೋರರನ್ನು ಬಿಡ್ತಾ ಇದ್ರು ಎನ್ನುವ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಯಾಕಂತಂದ್ರೆ ಅವಳಿ ನಗರದಲ್ಲಿ ಸಾಕಷ್ಟು ದೂರುಗಳು ಬಂದಿದ್ದು, ರಿಪಬ್ಲಿಕ್ ಕನ್ನಡನೂ ಕೂಡ ಈ ಬಗ್ಗೆ ವಿಸ್ತೃತವಾದ ವರದಿ ಮಾಡ್ಕೊತಾ ಬರ್ತಾ ಇತ್ತು. ಹೀಗಾಗಿ ಆ ದೂರು ಹಿನ್ನೆಲೆಯಲ್ಲಿ ಇವಾಗ ಗದಗ್ SP ಆದಂತ BS ನೇಮಗೌಡ ಅವರ ನೇತೃತ್ವದಲ್ಲಿ 3 ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಇವಾಗ ದಾಳಿ ಮಾಡಿ ಭರ್ಜರಿ ಕಾರ್ಯಾಚರಣೆ ಮಾಡಿದ್ದಾರೆ ಮತ್ತು ಆ ಬಡ್ಡಿ ದಂಧೆಕೋರಿಗೆ ಬಿಸಿ ಮುಟ್ಟಿಸುವಂತ ಕೆಲಸ ಕೂಡ ಆ ಗದಗ್ ಪೊಲೀಸರು ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಶ್ರೀಪಾದ್, ಓಕೆ, ಥ್ಯಾಂಕ್ ಯು ಮಾಹಿತಿಗಾಗಿ ಮಂಜು. ಇನ್ನು ಗದಗ್ನಲ್ಲಿ ಬಡ್ಡಿ ದಂಧೆಕೋರರಿಗೆ ಪೊಲೀಸರು ಶಾಕ್ ಕೊಡುವಂತಹ ಕೆಲಸವನ್ನ ಮಾಡಿದ್ದಾರೆ. ರಿಪಬ್ಲಿಕ್ ಕನ್ನಡದಲ್ಲಿ ವರದಿ ಪ್ರಸಾರವಾಗ್ತಾ ಇದ್ದಂತೆ ಖಾಕಿ ಎಚ್ಚೆತ್ತುಕೊಂಡಿದೆ. ಈ ರೀತಿ ಮಿಂಚಿನ ಕಾರ್ಯಾಚರಣೆಯನ್ನ ನಡೆಸಿದೆ. ದಾಳಿಯ ಬೆನ್ನಲ್ಲೇ ಇಷ್ಟೆಲ್ಲ ಬೆಳವಣಿಗೆ ಆಗಿದೆ. ಗದಗ್ ಬೆಟಗೇರಿ ಅವಳಿ ನಗರದಲ್ಲಿ ಮನೆಗಳ ಮೇಲೆ ರೇಡ್ ಮಾಡಿದ್ದಾರೆ. ಬಡ್ಡಿ ದಂಧೆಕೋರರ ಮನೆಗಳ ಮೇಲೆ ದಿಢೀರ್ ಪೊಲೀಸರ ದಾಳಿಗೆ ಬಡ್ಡಿ ಬಕಾಸುರರು ಬೆಚ್ಚಿ ಬಿದ್ದಿದ್ದಾರೆ. ಫೈನಾನ್ಸರ್ ಮನೆಯಲ್ಲಿ ಸಿಕ್ಕಿದ್ದು ಬರೋಬ್ಬರಿ 26,57,000 ನಗದು, ಹಾಗೇನೆ ಖಾಲಿ ಬಾಂಡ್ಗಳು, ಚೆಕ್ಗಳು ಕೂಡ ಪತ್ತೆಯಾಗಿದೆ. ರಿಪಬ್ಲಿಕ್ ಕನ್ನಡದಲ್ಲಿ ವರದಿ ಪ್ರಸಾರವಾದ ಬೆನ್ನಲ್ಲೇ ಪೊಲೀಸರು ಈ ದಾಳಿಯನ್ನ ನಡೆಸಿರೋದು. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾರೆ ಪ್ರತಿನಿಧಿ ಮಂಜುನಾಥ್ ಈಗ ಫೋನ್ ಸಂಪರ್ಕದಲ್ಲಿ. ಮಂಜುನಾಥ್, ಎಲ್ಲೆಲ್ಲಿ ದಾಳಿ ಆಗಿದೆ, ಏನೆಲ್ಲ ಅಪ್ಡೇಟ್ಸ್ ಕೊಡ್ತೀರಿ? ಹೌದು ಶ್ರೀಪಾದ್, ಇವತ್ತು ಬೆಳ್ಳಂಬೆಳಗ್ಗೆ ರಿಪಬ್ಲಿಕ್ ಕನ್ನಡದಲ್ಲಿ ಕಾನೂನು ಸಚಿವ ಎಚ್ ಕೆ ಪಾಟೀಲ್ ಅವರ ತವರು ಜಿಲ್ಲೆಯಲ್ಲಿ ಅವ್ಯಾಹಿತವಾಗಿ ಮೈಕ್ರೋ ಫೈನಾನ್ಸ್ ದಂಧೆ ನಡೀತಾ ಇದೆ ಅನ್ನೋ ಬಗ್ಗೆ ಸುದ್ದಿ ಬಿತ್ತರಣೆ ಆಗುತ್ತಿದ್ದಂತೆ ಗದಗ್ ಜಿಲ್ಲಾ ಪೊಲೀಸರು ಕೂಡ ಎಚ್ಚೆತ್ತುಕೊಂಡಿದ್ದಾರೆ. ಗದಗ್ ಬೆಟಗೇರಿ ಅವಳಿ ನಗರದ ಬೆಟಗೇರಿ ಬಡಾವಣೆ, ಬೆಟಗೇರಿ ಪೊಲೀಸರು ಮತ್ತು ಶಹರ ಪೊಲೀಸರು 3 ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಭರ್ಜರಿ ಕಾರ್ಯಾಚರಣೆ ಮಾಡಿದ್ದಾರೆ. ಸುಮಾರು 12 ಕಡೆ ಮೈಕ್ರೋ ಫೈನಾನ್ಸ್ ಆಗಿರ್ಬೋದು ಮತ್ತು ಅನಧಿಕೃತವಾಗಿ ಫೈನಾನ್ಸ್ ದಂಧೆ ಮಾಡ್ತಾ ಇದ್ರು, ಇಂಥ ದಂಧೆಕೋರರ ಮೇಲೆ ದಾಳಿ ಮಾಡಿದ್ದಾರೆ. ಇವಾಗ ಸುಮಾರು 12 ಕಡೆ ಏಕಕಾಲಕ್ಕೆ ಸಿಬ್ಬಂದಿಗಳು ದಾಳಿ ಮಾಡಿ ಇವಾಗ 26,56,000 ನಗದು ವಶಕ್ಕೆ ಪಡೆದುಕೊಂಡಿದ್ದಾರೆ. ಅದೇ ರೀತಿಯಾಗಿ ಆ ಖಾಲಿ ಬಾಂಡ್ ಆಗಿರ್ಬೋದು, ಚೆಕ್ ಆಗಿರ್ಬೋದು, ಆದ್ರೆ ಆ ಫೈನಾನ್ಸ್ಗೆ ಸಂಬಂಧಪಟ್ಟಂತ ದಾಖಲಾತಿಗಳನ್ನು ಕೂಡ ವಶಕ್ಕೆ ಪಡೆದಿದ್ದಾರೆ. ಇವರು ಅಧಿಕೃತವಾಗಿ ಕೆಲವು ಬಡ್ಡಿ ದಂಧೆಕೋರರು ದಂಧೆ ಮಾಡ್ತಾ ಇದ್ರೆ, ಇನ್ನೊಂದಿಷ್ಟು ಕೆಲವರು ಅನಧಿಕೃತವಾಗಿ ಕೂಡ ಮಾಡ್ತಾ ಇದ್ರು. ಇದರಲ್ಲಿ ರೌಡಿ ಶೀಟರು ಕೂಡ ಪ್ರಮುಖವಾಗಿ ಇದರಲ್ಲಿ ಇದ್ದಾರೆ ಅನ್ನುವ ಮಾಹಿತಿ
ಮಾಹಿತಿ ಕೂಡ ಗೊತ್ತಾಗ್ತಾ ಇದೆ. ಅದರಲ್ಲೂ ಪ್ರಮುಖವಾಗಿ ದರ್ಶನ್ ಆಗಿರ್ಬೋದು, ಉಮೇಶ್ ಸುಂಕದ್, ಉದಯ್ ಸುಂಕದ್, ಮಾರುತಿ ಮುತುಗಾರ್, ಶಿವರಾಜ್ ಹಂಸ್ನೂರ್, ವಿಜಯ್ ಸೋಳಂಕಿ, ಶ್ಯಾಮ್ ಸೇರಿದಂತೆ ಹಲವು ಜನರು ಕೂಡ ಇದರಲ್ಲಿ ರೌಡಿ ಶೀಟರ್ಗಳಿದ್ದಾರೆ. ಇವರು ಕೂಡ ದಂಧಿ ಅಂದ್ರೆ ಬಡ್ಡಿಗೆ ಯಾರು ಹಣ ವಸೂಲಿ ಕೊಟ್ಟಿರ್ತಾರೆ ಅವರ ಕಡೆ ವಸೂಲಿ ಮಾಡಲು ಬಡ್ಡಿ ದಂಧೆಕೋರರನ್ನು ಬಿಡ್ತಾ ಇದ್ರು ಎನ್ನುವ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಯಾಕಂತಂದ್ರೆ ಅವಳಿ ನಗರದಲ್ಲಿ ಸಾಕಷ್ಟು ದೂರುಗಳು ಬಂದಿದ್ದು, ರಿಪಬ್ಲಿಕ್ ಕನ್ನಡನೂ ಕೂಡ ಈ ಬಗ್ಗೆ ವಿಸ್ತೃತವಾದ ವರದಿ ಮಾಡ್ಕೊತಾ ಬರ್ತಾ ಇತ್ತು. ಹೀಗಾಗಿ ಏನು ಆ ದೂರು ಹಿನ್ನೆಲೆಯಲ್ಲಿ ಇವಾಗ ಗದಗ SP ಆದಂತ BS ನೇಮಗೌಡ ಅವರ ನೇತೃತ್ವದಲ್ಲಿ 3 ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಇವಾಗ ದಾಳಿ ಮಾಡಿ ಭರ್ಜರಿ ಕಾರ್ಯಾಚರಣೆ ಮಾಡಿದ್ದಾರೆ ಮತ್ತು ಆ ಬಡ್ಡಿ ದಂಧೆಕೋರಿಗೆ ಬಿಸಿ ಮುಟ್ಟಿಸುವಂತ ಕೆಲಸ ಕೂಡ ಆ ಗದಗ ಪೊಲೀಸರು ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಶ್ರೀಪಾದ್. ಓಕೆ, ಥ್ಯಾಂಕ್ ಯು ಮಾಹಿತಿಗಾಗಿ ಮಂಜು. ಇನ್ನು ಗದಗ್ನಲ್ಲಿ ಬಡ್ಡಿ ದಂಧೆಕೋರರಿಗೆ ಪೊಲೀಸರು ಶಾಕ್ ಕೊಡುವಂತಹ ಕೆಲಸವನ್ನ ಮಾಡಿದ್ದಾರೆ. ರಿಪಬ್ಲಿಕ್ ಕನ್ನಡದಲ್ಲಿ ವರದಿ ಪ್ರಸಾರವಾಗ್ತಾ ಇದ್ದಂತೆ ಖಾಕಿ ಎಚ್ಚೆತ್ತುಕೊಂಡಿದೆ. ಈ ರೀತಿ ಮಿಂಚಿನ ಕಾರ್ಯಾಚರಣೆಯನ್ನ ನಡೆಸಿದೆ. ದಾಳಿಯ ಬೆನ್ನಲ್ಲೇ ಇಷ್ಟೆಲ್ಲ ಬೆಳವಣಿಗೆ ಆಗಿದೆ. ಗದಗ್ ಬೆಟಗೇರಿ ಅವಳಿ ನಗರದಲ್ಲಿ ಮನೆಗಳ ಮೇಲೆ ರೇಡ್ ಮಾಡಿದ್ದಾರೆ. ಬಡ್ಡಿ ದಂಧೆಕೋರರ ಮನೆಗಳ ಮೇಲೆ ದಿಢೀರ್ ಪೊಲೀಸರ ದಾಳಿಗೆ ಬಡ್ಡಿ ಬಕಾಸುರರು ಬೆಚ್ಚಿ ಬಿದ್ದಿದ್ದಾರೆ. ಫೈನಾನ್ಸರ್ ಮನೆಯಲ್ಲಿ ಸಿಕ್ಕಿದ್ದು ಬರೋಬ್ಬರಿ 26,57,000 ನಗದು, ಹಾಗೇನೆ ಖಾಲಿ ಬಾಂಡ್ಗಳು, ಚೆಕ್ಗಳು ಕೂಡ ಪತ್ತೆಯಾಗಿದೆ. ರಿಪಬ್ಲಿಕ್ ಕನ್ನಡದಲ್ಲಿ ವರದಿ ಪ್ರಸಾರವಾದ ಬೆನ್ನಲ್ಲೇ ಪೊಲೀಸರು ಈ ದಾಳಿಯನ್ನ ನಡೆಸಿರೋದು. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾರೆ ಪ್ರತಿನಿಧಿ ಮಂಜುನಾಥ್ ಈಗ ಫೋನ್ ಸಂಪರ್ಕದಲ್ಲಿ. ಮಂಜುನಾಥ್, ಎಲ್ಲೆಲ್ಲಿ ದಾಳಿ ಆಗಿದೆ, ಏನೆಲ್ಲ ಅಪ್ಡೇಟ್ಸ್ ಕೊಡ್ತೀರಿ? ಹೌದು ಶ್ರೀಪಾದ್, ಇವತ್ತು ಬೆಳ್ಳಂಬೆಳಗ್ಗೆ ಏನು ರಿಪಬ್ಲಿಕ್ ಕನ್ನಡದಲ್ಲಿ ಕಾನೂನು ಸಚಿವ HK ಪಾಟೀಲ್ ಅವರ ತವರು ಜಿಲ್ಲೆಯಲ್ಲಿ ಅವ್ಯಾಹಿತವಾಗಿ ಮೈಕ್ರೋ ಫೈನಾನ್ಸ್ ದಂಧೆ ನಡೀತಾ ಇದೆ ಅನ್ನೋ ಬಗ್ಗೆ ಸುದ್ದಿ ಬಿತ್ತರಣೆ ಆಗುತ್ತಿದ್ದಂತೆ ಗದಗ್ ಜಿಲ್ಲಾ ಪೊಲೀಸರು ಕೂಡ ಎಚ್ಚೆತ್ತುಕೊಂಡಿದ್ದಾರೆ. ಗದಗ್ ಬೆಟಗೇರಿ ಅವಳಿ ನಗರದ ಏನು ಬೆಟಗೇರಿ ಬಡಾವಣೆ, ಬೆಟಗೇರಿ ಪೊಲೀಸರು ಮತ್ತು ಶಹರ ಪೊಲೀಸರು 3 ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಭರ್ಜರಿ ಕಾರ್ಯಾಚರಣೆ ಮಾಡಿದ್ದಾರೆ. ಸುಮಾರು 12 ಕಡೆ ಏನು ಮೈಕ್ರೋ ಫೈನಾನ್ಸ್ ಆಗಿರ್ಬೋದು ಮತ್ತು ಅನಧಿಕೃತವಾಗಿ ಏನು ಫೈನಾನ್ಸ್ ದಂಧೆ ಮಾಡ್ತಾ ಇದ್ರು, ಇಂಥ ದಂಧೆಕೋರರ ಮೇಲೆ ದಾಳಿ ಮಾಡಿದ್ದಾರೆ. ಏನು ಇವಾಗ ಸುಮಾರು 12 ಕಡೆ ಏಕಕಾಲಕ್ಕೆ ಏನು ಸಿಬ್ಬಂದಿಗಳು ದಾಳಿ ಮಾಡಿ ಇವಾಗ 26,56,000 ನಗದು ವಶಕ್ಕೆ ಪಡೆದುಕೊಂಡಿದ್ದಾರೆ. ಅದೇ ರೀತಿಯಾಗಿ ಆ ಖಾಲಿ ಬಾಂಡ್ ಆಗಿರ್ಬೋದು, ಚೆಕ್ ಆಗಿರ್ಬೋದು, ಅಂದ್ರೆ ಆ ಫೈನಾನ್ಸ್ಗೆ ಸಂಬಂಧಪಟ್ಟಂತ ದಾಖಲಾತಿಗಳನ್ನು ಕೂಡ ವಶಕ್ಕೆ ಪಡೆದಿದ್ದಾರೆ. ಇವರು ಏನು ಅಧಿಕೃತವಾಗಿ ಏನು ಕೆಲವು ಬಡ್ಡಿ ದಂಧೆಕೋರರು ದಂಧೆ ಮಾಡ್ತಾ ಇದ್ರೆ, ಇನ್ನೊಂದಿಷ್ಟು ಕೆಲವರು ಅನಧಿಕೃತವಾಗಿ ಕೂಡ ಮಾಡ್ತಾ ಇದ್ರು. ಇದರಲ್ಲಿ ರೌಡಿ ಶೀಟರು ಕೂಡ ಪ್ರಮುಖವಾಗಿ ಇದರಲ್ಲಿ ಇದ್ದಾರೆ ಅನ್ನುವ ಮಾಹಿತಿ ಕೂಡ ಗೊತ್ತಾಗ್ತಾ ಇದೆ. ಅದರಲ್ಲೂ ಪ್ರಮುಖವಾಗಿ ದರ್ಶನ್ ಆಗಿರ್ಬೋದು, ಉಮೇಶ್ ಸುಂಕದ್, ಉದಯ್ ಸುಂಕದ್, ಮಾರುತಿ ಮುತುಗಾರ್, ಶಿವರಾಜ್ ಹಂಸ್ನೂರ್, ವಿಜಯ್ ಸೋಳಂಕಿ, ಶ್ಯಾಮ್ ಸೇರಿದಂತೆ ಹಲವು ಜನರು ಕೂಡ ಇದರಲ್ಲಿ ರೌಡಿ ಶೀಟರ್ಗಳಿದ್ದಾರೆ. ಇವರು ಕೂಡ ದಂಧಿ ಅಂದ್ರೆ ಬಡ್ಡಿಗೆ ಯಾರು ಹಣ ವಸೂಲಿ ಕೊಟ್ಟಿರ್ತಾರೆ ಅವರ ಕಡೆ ವಸೂಲಿ ಮಾಡಲು ಬಡ್ಡಿ ದಂಧೆಕೋರರನ್ನು ಬಿಡ್ತಾ ಇದ್ರು ಎನ್ನುವ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಯಾಕಂತಂದ್ರೆ ಅವಳಿ ನಗರದಲ್ಲಿ ಸಾಕಷ್ಟು ದೂರುಗಳು ಬಂದಿದ್ದು, ರಿಪಬ್ಲಿಕ್ ಕನ್ನಡನೂ ಕೂಡ ಈ ಬಗ್ಗೆ ವಿಸ್ತೃತವಾದ ವರದಿ ಮಾಡ್ಕೊತಾ ಬರ್ತಾ ಇತ್ತು. ಹೀಗಾಗಿ ಏನು ಆ ದೂರು ಹಿನ್ನೆಲೆಯಲ್ಲಿ ಇವಾಗ ಗದಗ SP ಆದಂತ BS ನೇಮಗೌಡ ಅವರ ನೇತೃತ್ವದಲ್ಲಿ 3 ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಇವಾಗ ದಾಳಿ ಮಾಡಿ ಭರ್ಜರಿ ಕಾರ್ಯಾಚರಣೆ ಮಾಡಿದ್ದಾರೆ ಮತ್ತು ಆ ಬಡ್ಡಿ ದಂಧೆಕೋರಿಗೆ ಬಿಸಿ ಮುಟ್ಟಿಸುವಂತ ಕೆಲಸ ಕೂಡ ಆ ಗದಗ ಪೊಲೀಸರು ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಶ್ರೀಪಾದ್. ಓಕೆ, ಥ್ಯಾಂಕ್ ಯು ಮಾಹಿತಿಗಾಗಿ ಮಂಜು. ಸರಿ